ನೋಡಿ, ಯಾವಾಗೆಲ್ಲ ಈ ಪಟ್ಟದ ಫೈಟು ಅಥವಾ ಪವರ್ ಶೇರಿಂಗ್ ವಿಚಾರ ಬರುತ್ತೋ ಅವಾಗೆಲ್ಲ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ, ಸಿಕ್ಕಾಪಟ್ಟೆ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಹೌದು, ನನಗೆ ದೇವ್ರ ಮೇಲೆ ಭರವಸೆ ಇದೆ, ಅಥವಾ ನಾನು ಮಾಡ್ತಾ ಇರುವಂತ ಒಂದು ಕೆಲಸದ ಮೇಲೆ, ನಮ್ಮ ಪಕ್ಷದ ಮೇಲೆ ನನಗೆ ಭರವಸೆ ಇದೆ, ಹೈಕಮಾಂಡ್ ಮೇಲೆ ಭರವಸೆ ಇದೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಯಾವಾಗ್ಲೂ ಕೊಡ್ತಾನೆ ಇರ್ತಾರೆ. ಈಗಲೂ ಕೂಡ ಗೊತ್ತಾಗ್ತಾ ಇರುವಂತ ತುಂಬಾ ಕಾನ್ಫಿಡೆನ್ಸ್ ನಲ್ಲೇ ಇದ್ದಾರಂತೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು. ಈ ಒಂದು ಪಟ್ಟದಾಟ ಡಿ.ಸಿ.ಎಂ ಡಿ.ಕೆ.ಶಿ ಆತ್ಮವಿಶ್ವಾಸದ ಆಟ. ಬಹಳ ಕಾನ್ಫಿಡೆನ್ಸ್ ನಲ್ಲೇ ಇದ್ದಾರೆ ಡಿ.ಕೆ ಅವರು. ಯಾವಾಗ ಏನ್ ಸಿಗಬೇಕೋ ನನಗೆ ಸಿಗುತ್ತೆ ಅಂತಿದ್ದಾರೆ ಡಿ.ಕೆ.ಶಿ. ಹೋರಾಟ ಮಾಡಿಯೇ ಬಂದವರು, ಅಧಿಕಾರಕ್ಕಾಗಿ ಹೋರಾಟ ಮಾಡಲ್ಲ, ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಂತ ಹೇಳಿದ್ದಾರೆ ಡಿ.ಕೆ.ಶಿ. ಒಂದೇ ಸಾಲು ನಾನಾ ಅರ್ಥಗಳು. ಡಿ.ಕೆ ಮಾತಿನ ಮರ್ಮವೇನು ಹಾಗಾದ್ರೆ? ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಹೇಳಿಕೆ. ಶಾಸಕರ ವಿಶ್ವಾಸ ತೆಗೆದುಕೊಳ್ಳುವಲ್ಲಿ ಬಂಡೆ ಆಪ್ತ ಶಾಸಕರು ಹೆಚ್ಚಾಗ್ತಿದ್ದಾರೆ. ಹಾಗಾಗಿ ಮುನ್ಮನೆ ಅಷ್ಟೇ ಒಂದು ಡಿನ್ನರ್ ಮೀಟಿಂಗ್ ಕೂಡ ಮಾಡಿದ್ರು. ಡಿಕೆ ಟೀಮ್ನಿಂದ ತಂತ್ರಗಾರಿಕೆ ಹೆಣೆದು ಡಿನ್ನರ್ ಮೀಟಿಂಗ್ ಮಾಡಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡುವಂತಹ ಸುಳಿವೇನಾದ್ರೂ ಕೊಟ್ಟಿದ್ದಾರೆ ಡಿ.ಕೆ.ಶಿ. ಇನ್ನೇನು ಒಂದು ಡಿನ್ನರ್ ಸಭೆಯನ್ನ ಕರೆದಿದ್ದಾರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು. ಕಾರಣ ಇಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ಈ ಹಿನ್ನೆಲೆ ಮತ್ತೊಂದು ಸಭೆ, ಮತ್ತೊಂದು ಡಿನ್ನರ್ ಪಾರ್ಟಿಯನ್ನ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರಾ ಡಿ.ಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಹುಟ್ಟುತ್ತೆ. ಆದ್ರೆ ಡಿನ್ನರ್ ಸಭೆ ಹೆಸರಲ್ಲಿ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತೆ. ಪ್ರತಿ ಬಾರಿ ತುಂಬಾ ಕಾನ್ಫಿಡೆನ್ಸ್ ನಲ್ಲೇ ಮಾತನಾಡುವಂತಹ ಡಿ.ಕೆ ಈಗಲೂ ಕೂಡ ಅದೇ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಕಾನ್ಫಿಡೆನ್ಸ್ ಮಾತ್ರ ಕಡಿಮೆ ಆಗಿಲ್ಲ. ಯಾವಾಗ ಏನ್ ಸಿಗಬೇಕೋ ನನಗೆ ಅದೆಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೋರಾಟ ಮಾಡಿ ನಾವು ಬಂದಿದ್ದವರು, ಆದ್ರೆ ಅಧಿಕಾರಕ್ಕಾಗಿ ನಾವೇನು ಹೋರಾಟ ಮಾಡೋದಿಲ್ಲ, ಹಾಗಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಒಂದೇ ಸಾಲು ನಾನಾ ಅರ್ಥಗಳನ್ನ ಇಲ್ಲಿ ಕೊಡ್ತಾ ಇದೆ. ಹೋರಾಟ ಮಾಡಿ ಬಂದಿರುವಂತ ನಾಯಕರು ನಾವೆಲ್ಲರೂ ಕೂಡ, ಹಾಗಾಗಿ ನಮ್ಮ ಅಧಿಕಾರಕ್ಕಾಗಿ ನಾವೇನು ಹೋರಾಟ ಮಾಡೋದಿಲ್ಲ, ಹಾಗಂತೇಳಿ ನಾವು ಕೈ ಕಟ್ಟಿ ಸುಮ್ಮನೆ ಕೂರಕ್ಕೂ ಆಗೋದಿಲ್ಲ ಅಂತ ಹೇಳಿ ಡಿ.ಕೆ ಅವರು ಹೇಳ್ತಾ ಇರುವಂಥದ್ದು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಸುಮ್ಮನೆ ಕೂರೋದಿಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ನಾವೇನು ಹೋರಾಟ ಮಾಡಿ ಬರಲಿಲ್ಲ ಅಂತ ಹೇಳ್ತಾರೆ ಡಿ.ಕೆ ಅವರು. ಮತ್ತೊಂದು ಕಡೆ ಇಲ್ಲಿ ಏನು 6 ವರ್ಷ ಆಗ್ತಾ ಇದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ. ಆ ಸಂದರ್ಭದಲ್ಲಿ ಏನು ಇವಾಗ ಮೀಟಿಂಗ್ ಕರೆದಿದ್ದಾರಲ್ಲ, ಇಲ್ಲಿ ಮೀಟಿಂಗ್ ಹೆಸರಲ್ಲಿ ಮತ್ತೊಮ್ಮೆ ರಾಜಕೀಯ ನಡೀತಾ ಇದೆಯಾ ಅಂತ? ನೋಡಿ, ಪ್ರತಿ ಬಾರಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಕೊಡುವಂತಹ ಹೇಳಿಕೆ ಬಹಳಷ್ಟು ಕುತೂಹಲವನ್ನ ಹುಟ್ಟಿಸುತ್ತೆ. ಅದರಂತೆ ಈಗ ಮತ್ತೊಮ್ಮೆ ಕೊಟ್ಟಿರುವಂತಹ ಹೇಳಿಕೆ, ಯಾವ ಮಾತನ್ನ ನಂಬಬೇಕೋ ಯಾವ ಮಾತನ್ನ ಬಿಡಬೇಕೋ ಅನ್ನೋಂಥದ್ದು ಗೊತ್ತಿಲ್ಲ. ಒಂದು ಕಡೆ ನಾವೇನು ಹೋರಾಟ ಮಾಡಿ ಬಂದಿಲ್ಲ ಅಧಿಕಾರಕ್ಕಾಗಿ ಅಂತಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಡಿ.ಕೆ ಅವ್ರದ್ದು. ಅದಾದ ನಂತರ ಪ್ರತಿ ಬಾರಿ ಇವ್ರು ಕೊಡುವಂತ ಹೇಳಿಕೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಇದ್ದೇ ಇರುತ್ತೆ. ಈಗ ಈ ಒಂದು ಡಿನ್ನರ್ ಹೆಸರಲ್ಲಿ ಏನಾದ್ರೂ ಮತ್ತೊಮ್ಮೆ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರಾ ಅಥವಾ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿದ್ದಾರಾ ಅಂತ? ರೋಶಿನಿ, ಒಂದ್ ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ತಮ್ಮ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು 6 ವರ್ಷ ಪೂರೈಕೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಶಾಸಕರಿಗೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದೇವೆ ಅನ್ನುವಂಥದ್ದನ್ನ ಡಿ.ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ರೋಶಿನಿ, ಸಿಎಂ ಸ್ಥಾನದ ಒಂದು ಆಕಾಂಕ್ಷಿ ಆಗಿರ್ತಕ್ಕಂಥ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಶಾಸಕರ ವಿಶ್ವಾಸವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ ಸಾಕಷ್ಟು ಮುನ್ನುಗ್ತಾ ಇದ್ದಾರೆ. ಅದರ ಭಾಗವಾಗಿ ಹಲವು ಶಾಸಕರಿಗೆ ವೈಯಕ್ತಿಕವಾಗಿ ಕೂಡ ಭೇಟಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಅವರ ವಿಧಾನಸಭಾ ಕ್ಷೇತ್ರವಾರು ಕೂಡ ಚರ್ಚೆ ನಡೆಸೋದಕ್ಕೆ ಕೂಡ ಅವಕಾಶ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮೊನ್ನೆ ತಾನೇ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರು 30ಕ್ಕೂ ಹೆಚ್ಚು ಶಾಸಕರು ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿದೆ. ಈಗ ಮುಂದುವರೆದ ಭಾಗವಾಗಿ ಸ್ವತಃ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರೇ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮಾರ್ಚ್ 10ನೇ ತಾರೀಕಿಗೆ ಎಲ್ಲಾ ಶಾಸಕರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೂ ಸಹಿತ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಇತ್ತೀಚೆಗೆ ಒಂದು ಹೆಚ್ಚು ಕಾನ್ಫಿಡೆನ್ಸ್ ಇದ್ದಂತೆ ಕಾಣ್ತಾ ಇದೆ. ಆ ಭಾಗವಾಗಿ ನಿನ್ನೆಯೂ ಕೂಡ ಅವರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹೇಳಿಕೆಗಳು ಗೊಂದಲ ಕೂಡ ಸೃಷ್ಟಿ ಮಾಡಿತ್ತು. ಮತ್ತೆ ಕೆಲವೊಂದಿಷ್ಟು ಹೇಳಿಕೆಗಳು ಒಂದಿಷ್ಟು ಕುತೂಹಲ ಮೂಡಿಸಿದಂತೆ ಕೂಡ ಕಾಣ್ತಾ ಇತ್ತು. ಯಾಕಂತಂದ್ರೆ ಒಂದ್ ಕಡೆ ಅಧಿಕಾರಕ್ಕಾಗಿ ನಾನು ಹೋರಾಟ ಮಾಡೋದಿಲ್ಲ, ಹಾಗಂತ ನಾನು ಸುಮ್ಮನೆನೂ ಕೋರೋದಿಲ್ಲ, ನನಗೆ ಯಾವ ಸಮಯಕ್ಕೆ ಏನ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ, ಆ ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನುವಂಥದ್ದನ್ನು ಕೂಡ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಮತ್ತೊಂದು ಭಾಗವಾಗಿ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಬಿಟ್ಕೊಡ್ತೀರಾ, ಯುವಕರಿಗೆ ಮನೆ ಹಾಕಿ ಕೊಡ್ಬೇಕು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ
ಒಂದು ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಸಹಿತ ಹೌದು ನಾವೆಲ್ಲರೂ ಕೂಡ ವಯಸ್ಸಾದಂತವ್ರು, ಬೇರೆದವ್ರಿಗೆ ಕೂಡ ಅವಕಾಶ ಮಾಡಿ ಕೊಡ್ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ರು. ಅಂದ್ರೆ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂತ ಸ್ಥಾನಮಾನ ಸಿಕ್ಕರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ಕೂಡ ಅವರ ಹೇಳಿಕೆ ನಿನ್ನೆದಾಗಿತ್ತು. ಹಾಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡೋದೇ ಆದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತೇನೆ ಅನ್ನುವಂತ ರೀತಿಯಲ್ಲಿ ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನಿಸಿದ್ರ ಅನ್ನುವಂಥದ್ದು ಕೂಡ ಒಂದಿಷ್ಟು ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.